ಗುರುಪುರ ಕೈಕಂಬ ಕಡೆಯಿಂದ ಮಂಗಳೂರಿನತ್ತ ಕೆಂಪು ಮಣ್ಣು ಸಾಗಾಟ ಮಾಡುತ್ತಿದ್ದ ಬೃಹತ್ ಲಾರಿಯೊಂದು ಚಾಲಕನ ನಿಯಂತ್ರಣ ಕಳೆದುಕೊಂಡು ಶುಕ್ರವಾರ ಸಾಯಂಕಾಲ ಗುರುಪುರ ಜಂಕ್ಷನ್ನಲ್ಲಿ ಒಂದೇ ಸಾಲಿನಲ್ಲಿದ್ದ 3 ಅಂಗಡಿಗಳಿಗೆ ಗುದ್ದಿದ್ದು, ಅಪಘಾತದಲ್ಲಿ ಲಾರಿ ಚಾಲಕ, ನಿರ್ವಾಹಕ ಹಾಗೂ ಸ್ಥಳೀಯ ಇಬ್ಬರು ಗಾಯಗೊಂಡಿದ್ದಾರೆ. ಮಂಗಳೂರಿನತ್ತ ಸಾಗುತ್ತಿದ್ದಂತಹ ಲಾರಿ ಗುರುಪುರ ಜಂಕ್ಷನ್ ಬಳಿ ಬರುತ್ತಿದ್ದಂತೆಯೇ ಬ್ರೇಕ್ ವೈಫಲ್ಯಗೊಂಡು ಚಾಲಕನ ನಿಯಂತ್ರಣ ತಪ್ಪಿ 3 ಅಂಗಡಿಗಳಿಗೆ ಡಿಕ್ಕಿ ಹೊಡೆದಿದೆ. ರಮೇಶ್ ಮತ್ತು ಉಮೇಶ್ ಎಂಬವರ ಅಂಗಡಿಗಳು ಸಂಪೂರ್ಣ ಜಖಂಗೊಂಡಿವೆ. ಉಮೇಶ್ ಅವರ ಅಂಗಡಿಯೊಳಗಿದ್ದ ಎಲೆಕ್ಟ್ರಾನಿಕ್ ಸೊತ್ತುಗಳು ಪುಡಿಪುಡಿಯಾಗಿದ್ದರೆ, ಮತ್ತೆರಡು ಅಂಗಡಿಗಳಲ್ಲಿದ್ದ ಬೇಕರಿ ವಸ್ತುಗಳು ನಷ್ಟವಾಗಿದೆ. ಆಂಧ್ರಪ್ರದೇಶ ಮೂಲದ ಲಾರಿ ಇದಾಗಿದ್ದು, ಲಾರಿ ಚಾಲಕ, ನಿರ್ವಾಹಕ ಮತ್ತು ಮತ್ತೊಬ್ಬರನ್ನ ಗುರುಪುರದ ಆಂಬ್ಯುಲೆನ್ಸ್ ಮೂಲಕ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಲಾರಿ ಡಿಕ್ಕಿ ಹೊಡೆದ ರಭಸಕ್ಕೆ ರಸ್ತೆ ಬದಿಯಲ್ಲಿದ್ದ ಕೆಲವು ವಿದ್ಯುತ್ ಕಂಬಗಳು ತುಂಡಾಗಿ ಬಿದ್ದ ಪರಿಣಾಮ ಗುರುಪುರದ ಆಸುಪಾಸಿನಲ್ಲಿ ವಿದ್ಯುತ್ ಸ್ಥಗಿತಗೊಂಡಿತ್ತು. ಬಜಪೆ ಪೊಲೀಸರು ಸ್ಥಳಕ್ಕಾಗಮಿಸಿದ್ದು, ಸುಗಮ ವಾಹನ ಸಂಚಾರಕ್ಕೆ ಕ್ರಮ ಕೈಗೊಂಡಿದ್ದಾರೆ. ಕೆಲವು ವಾಹನಗಳು ಬಂಡಸಾಲೆ ಒಳ ರಸ್ತೆ ಮೂಲಕ ಗುರುಪುರ ಕೈಕಂಬ ಹಾಗೂ ಮಂಗಳೂರಿನತ್ತ ಸಂಚರಿಸಿದವು. ಗುರುಪುರ ಹೆದ್ದಾರಿಯಲ್ಲಿ ಕಳೆದ 1-2 ವರ್ಷಗಳ ಅವಧಿಯಲ್ಲಿ ಕೆಂಪು ಮಣ್ಣು ಸಾಗಾಟದ 3 ಲಾರಿಗಳು ಅಪಘಾತಕ್ಕೀಡಾಗಿವೆ. ಅತಿಯಾದ ಭಾರವೇ ಅಪಘಾತಕ್ಕೆ ಕಾರಣ ಎನ್ನಲಾಗಿದೆ. ಅಪಘಾತದ ವೇಳೆ ಅಂಗಡಿ ಮಾಲಕರು ಅಂಗಡಿಯೊಳಗಿದ್ದರೂ ಅದೃಷ್ಟವಶಾತ್ ಪಾರಾಗಿದ್ದಾರೆ.